ವೀಕ್ಷಕರೇ, ಸದ್ಯ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಂಪುಟ ವಿಸ್ತರಣೆಯ ವಿಚಾರ. ಖಾಲಿ ಇರುವುದು 20 ಸ್ಥಾನ, ಆಕಾಂಕ್ಷಿಗಳಿರುವುದು 70ಕ್ಕಿಂತ ಹೆಚ್ಚು. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಗೆ ಕೊಡಬೇಕು, ನಮಗೆ ಕೊಡಬೇಕು. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ಒಬ್ರು 2 ಬೇಕು ಅಂತಾರೆ ಮಂತ್ರಿ ಸ್ಥಾನ, ಒಬ್ರು 3 ಬೇಕು ಅಂತಾರೆ. ಇದೆಲ್ಲದರ ನಡುವೆ ಹಾಸನದ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ನೋಡಿ, ಎಷ್ಟು ವರ್ಷಗಳ ಕಾಲ ಅಂದ್ರೆ 2023ರವರೆಗೆ ಹಾಸನದ ಅರಸೀಕೆರೆ ಅಂತ ಹೇಳಿದ್ರೆ ಅದು JDSನ ಭದ್ರಕೋಟೆಯಾಗಿತ್ತು. ಆ JDSನ ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದು ಕಾಂಗ್ರೆಸ್. JDS ಅಲ್ಲಿ ಇದ್ದಂತಹ ಶಾಸಕ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರೆ. ಕಾಂಗ್ರೆಸ್ ಹೋಗಬೇಕಾದ್ರೇನೆ ಶಿವಲಿಂಗೇಗೌಡರು ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡು ಪಕ್ಕಾ ಲೆಕ್ಕ ಮಾಡ್ಕೊಂಡೇ ಅವರು ಕಾಂಗ್ರೆಸ್ಗೆ ಹೋಗೋದು. ಯಾಕಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಎಷ್ಟರ ಮಟ್ಟಿಗೆ ಅಸ್ತಿತ್ವದಲ್ಲಿದೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತು. ಒಂದು ವೇಳೆ ಬಿಜೆಪಿಯ ಅಲೆ ಇದ್ದರೂ ಕೂಡ ಕಾಂಗ್ರೆಸ್ನ ಅಲೆ ಖಂಡಿತವಾಗ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಇಲ್ಲ. ಸೊ ಅಂತ ಸಂದರ್ಭದಲ್ಲೂ ಕೂಡ KM ಶಿವಲಿಂಗೇಗೌಡರು ಹೋಗ್ತಾರೆ ಕಾಂಗ್ರೆಸ್ಗೆ, ಅಲ್ಲಿಂದ ಗೆದ್ದು ಬರ್ತಾರೆ ಅಂತ ಹೇಳಿದ್ರೆ ಅವರ ವರ್ಚಸ್ಸು, ಅವರ ಸ್ಟ್ರೆಂತು ಎಷ್ಟಿದೆ ಅನ್ನೋದು ಬಹಳಷ್ಟು ಗೊತ್ತಾಗತ್ತೆ. ಈಗ ಸಂಪುಟ ವಿಸ್ತರಣೆಯ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಇಂತಹ ಹೊತ್ತಲ್ಲೇ KM ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಮೊದಲನೇ ಲಿಸ್ಟ್ ಅಲ್ಲೇ ಅವರ ಹೆಸರು ಇರಬೇಕಾಗಿತ್ತು. ಅವರು ಸಚಿವ ಸ್ಥಾನದ ಆಕಾಂಕ್ಷಿ, ಅದು ಗೊತ್ತಿರೋ ವಿಚಾರನೆ. ಅವರೇ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ನನಗೆ ಇಂಥದ್ದೇ ಖಾತೆ ಕೊಡಿ, ನನಗೆ ಅಂಥದ್ದೇ ಖಾತೆ ಕೊಡಿ ಅಂತ ನಾನು ಕೇಳಲ್ಲ. ಯಾವುದೇ ಖಾತೆಯನ್ನ ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ. ಬಟ್ ಈಗ ಬರ್ತಾ ಇರುವಂತಹ ಬೆಳವಣಿಗೆಗಳು, ಗೊತ್ತಾಗ್ತಾ ಇರುವಂತಹ ವಿಚಾರ, ಹೈಕಮಾಂಡ್ ಅಂಗಳದಲ್ಲಿದೆ ಚೆಂಡು. 2ನೇ ಲಿಸ್ಟ್ ಅಲ್ಲಿ ಪಕ್ಕಾ ಶಿವಲಿಂಗೇಗೌಡರ ಹೆಸರಂತೂ ಇದ್ದೇ ಇದೆ. ಆದ್ರೆ ಹೈಕಮಾಂಡು ಒಂದು ಸೈನ್ ಹಾಕಿದ್ರೆ ಮುಗಿಯಿತು. ನೋಡಿ, ಹಾಸನದ ಅರಸೀಕೆರೆಯ ಶಾಸಕರು ಈಗ ಆಲ್ರೆಡಿ ಯಾವಾಗ ಇವರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಗೊತ್ತಾಯ್ತೋ, ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರಿದೆ. ಯಾಕಂದ್ರೆ ನಾನು ಆಗ್ಲೇ ಆರಂಭದಲ್ಲೇ ಹೇಳಿದೆ, ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರು KM ಶಿವಲಿಂಗೇಗೌಡರು. ಅವರು ಕಳೆದ ಬಾರಿಯೇ ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ರು. ನೋಡಿ, JDS ಪಕ್ಷದ ಭದ್ರಕೋಟೆಯಾಗಿತ್ತು. JDS ಪಕ್ಷದಲ್ಲಿ ಇತ್ಕೊಂಡು ಅದಾದ ಮೇಲೆ ಅಲ್ಲಿ 3 ಬಾರಿ MLA ಆಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತ ಅಂದಾಗ, ಬರುವಂತಹ ಸಂದರ್ಭದಲ್ಲೇ ಅವರು ನನ್ನನ್ನು ಮಂತ್ರಿ ಮಾಡಬೇಕು, ಸಚಿವರನ್ನಾಗಿ ಮಾಡಬೇಕು, ಹಾಗಾದ್ರೆ ಮಾತ್ರ ಬರ್ತೀನಿ ಅಂತ ಹೇಳೇ ಬಂದಿದ್ದು ಶಿವಲಿಂಗೇಗೌಡರು. ಬಟ್ ಏನಾಯ್ತು, 2023ರಲ್ಲಿ ಅವರಿಗೆ ಮಿನಿಸ್ಟ್ರು ಮಾಡಲಿಲ್ಲ. ನೋಡಿ, 2023ರಲ್ಲಿ ನಡೆದಂತಹ ರಾಜ್ಯ ವಿಧಾನಸಭೆ ಚುನಾವಣೆ ವೇಳೆಯೇ KM ಶಿವಲಿಂಗೇಗೌಡರು JDS ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ಆಗಲೇ ಅವರಿಗೆ ಪ್ರಾಮಿಸ್ ಮಾಡಲಾಗಿತ್ತು, ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ಸಚಿವ ಸ್ಥಾನ ನೀಡೋದಾಗಿ. ಅದೇ ರೀತಿ ಒಂದು ರೀತಿಯಲ್ಲಿ ಮ್ಯಾಜಿಕ್ ಮಾಡುತ್ತೆ ಕಾಂಗ್ರೆಸ್ಸು. 2023ರಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ 135 ಬರುತ್ತೆ ಅಂತ ಹೇಳಿ. ನಿರೀಕ್ಷೆ ಮಾಡಿದ್ದು DK ಶಿವಕುಮಾರ್ ಅವರು ಒಬ್ಬರೇನೆ. ಯಾಕಂದರೆ ಅವ್ರು ಹೇಳ್ದಂಗೆ ಆಯಿತು. ಸೊ ಹಾಗಾಗಿ ಮ್ಯಾಜಿಕ್ ಮಾಡಿದ್ರೂ ಕೂಡ ಸಚಿವ ಸ್ಥಾನ ಸಿಗದೆ ಶಿವಲಿಂಗೇಗೌಡರು ಬಹಳ ನಿರಾಸೆ ಅನುಭವಿಸ್ತಾರೆ. ಯಾಕಂದರೆ JDS ಅಲ್ಲಿ ಇದ್ದಂಥವರು ಅವ್ರನ್ನ ಕಾಂಗ್ರೆಸ್ಸಿಗೆ ಬಂದ ತಕ್ಷಣ ಅವರೇನು ಗೆಲ್ಲಿಲ್ಲ. ಅವರ ಸ್ವಂತ ವರ್ಚಸ್ಸು, ಅವರ ಸ್ಟ್ರೆಂತ್ ಇಂದನೇ ಗೆದ್ದಿದ್ದು. 2023ರಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಬಟ್ ಅದು ನಿರಾಸೆಯಾಗತ್ತೆ. ಹಾಗಾಗಿ DK ಶಿವಕುಮಾರ್ ಅವರ ಬಳಿ, ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರ ಬಳಿ ಪದೇ ಪದೇ ಅವರು ತಮ್ಮ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ರು. ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿ. ಅದಾದ್ಮೇಲೆ ಏನ್ ಮಾಡ್ತಾರೆ, ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಸಲುವಾಗಿ ನಿಮಗೆ ನೆನಪಿರಬಹುದು, ಗೃಹ ಮಂಡಳಿ ಅಧ್ಯಕ್ಷರನ್ನಾಗಿ ಅವರನ್ನ ನೇಮಕ ಕೂಡ ಮಾಡಲಾಗತ್ತೆ. ಸೊ ಬಟ್ ಅಷ್ಟಕ್ಕೆ ಶಿವಲಿಂಗೇಗೌಡರು ಏನು ತೃಪ್ತರಾಗಲ್ಲ. ಪದೇ ಪದೇ ಕೊಟ್ಟ ಮಾತನ್ನ ನೆನಪಿಸ್ತಲೇ ಇರ್ತಾರೆ. ಹೀಗಾಗಿ ನಾಯಕತ್ವ ಬದಲಾವಣೆ ಆಗತ್ತೆ. ಕಳೆದ 1.5 ತಿಂಗಳಿನ ಹಿಂದೆ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಮೊದಲನೇ ಲಿಸ್ಟ್ ಅನೌನ್ಸ್ ಆಗುತ್ತೆ. ಮೊದಲನೇ ಲಿಸ್ಟಲ್ಲಿ 13 ಜನಕ್ಕೆ ಸಚಿವ ಸ್ಥಾನ ಕೊಡಲಾಗತ್ತೆ. ಹಾಗಾಗಿ ಇನ್ನೇನು ನಾಳೆ ಅಥವಾ ನಾಡಿದ್ದು ಇನ್ನೊಂದು 2 ದಿನದಲ್ಲಿ 2ನೇ ಲಿಸ್ಟ್ ಕೂಡ ಅನೌನ್ಸ್ ಆಗುತ್ತೆ. ಸೊ ಹಾಗಾಗಿ
ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ ಕೆ ಹರಿಪ್ರಸಾದ್ ಅವರು ಡೆಲ್ಲಿಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತು ನಾಳೆಯ ಒಳಗಡೆ ಡೆಲ್ಲಿಗೆ ಹೋಗ್ತಾರೆ. ಸೊ ಹಾಗಾಗಿ ಈಗಲಾದರೂ ಸಚಿವ ಸ್ಥಾನ ಸಿಗುತ್ತೆ. 100% ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಕಾ ಲೆಕ್ಕಾಚಾರವನ್ನ ಮಾಡ್ಕೊಂಡಿದ್ದಾರೆ, ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಯಾಕಂದ್ರೆ JDSನ ಭದ್ರಕೋಟೆ ಹಾಸನ, ಮಂಡ್ಯ ಆಗಿತ್ತು. ಬಟ್ ಮಂಡ್ಯದಲ್ಲಿ 2023ರಲ್ಲಿ ಯಾವ ರೀತಿ ಆ JDS ಭದ್ರಕೋಟೆಯನ್ನ ಛಿದ್ರ ಮಾಡಿದ್ರು ಕಾಂಗ್ರೆಸ್ ಅನ್ನೋದು ಗೊತ್ತು. ಅದೇ ರೀತಿ ಹಾಸನದಲ್ಲೂ ಮ್ಯಾಜಿಕ್ ಆಗಬೇಕು ಅಂತ ಹೇಳಿದ್ರೆ, ಹಾಸನದಲ್ಲಿ ಕಾಂಗ್ರೆಸ್ನಿಂದ ಇರೋದು ಏಕೈಕ ಶಾಸಕರಷ್ಟೇ. ಅವರಿಗೇನಾದ್ರೂ ಮಂತ್ರಿ ಸ್ಥಾನ ಕೊಟ್ರೆ, ಅವ್ರನ್ನೇನಾದ್ರೂ ಮಿನಿಸ್ಟರ್ ಮಾಡಿದ್ರೆ ಖಂಡಿತ 2028ಕ್ಕೆ ಒಂದು 2-3 ಕ್ಷೇತ್ರನಾದ್ರೂ ತನ್ನ ತೆಕ್ಕೆಗಳಿಗೆ ಹಾಕಬಹುದು ಅನ್ನೋ ಲೆಕ್ಕಾಚಾರವನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸೊ ಹಾಗಾಗಿ KM ಶಿವಲಿಂಗೇಗೌಡರಿಗೆ 100% ಸಚಿವರನ್ನಾಗಿ ಮಾಡೋದು ಪಕ್ಕಾ ಆಗಿದೆ. ನೋಡೋಣ 2 ದಿನದಲ್ಲಿ ಲಿಸ್ಟ್ ಕೂಡ ಬರುತ್ತೆ ಏನಾಗಬಹುದು ಅಂತ ಹೇಳಿ.